ಎಲ್ಲ ಕ್ರಿಯಾಶೀಲ ಸಾಮಾಜಿಕ ಕೆಲಸ ಮಾಡುವ ಬಾಮನೆಯವರೇ, ಎಲ್ಲ ಹಿರಿಯ ಜೀವಿಗಳೇ, ಇಲ್ಲಿ ಸಿಬ್ಬಂದಿ ಬಂಧುಗಳೇ, ಸಹೋದರಿ ಸಮಾನರಾದ ಶಿಕ್ಷಕಿ ಶೆಟ್ಟಿಗಾರ್ ನವೀನ ಶೆಟ್ಟಿಗಾರ್ ಮೇಡಮ್ ಅವರೇ, ನನಗೆ ತುಂಬ ಖುಷಿ ಆಗ್ತದೆ. ಭಾಳಷ್ಟು ಅದು ಬೇರೆ ಬೇರೆ ಫಂಕ್ಷನ್ಗಳು ಅಡ್ಡಾಡೋಕ್ಕಿಂತಲೂ ಹೆಚ್ಚಿಗೆ ಮೇಡಮ್ ಅವ್ರು ಹೇಳ್ತಾ ಇದ್ರು, ಸವಿತಾ ರೇಗಿನಾಳ್ ಮೇಡಮ್ ಅವ್ರು ಹೇಳ್ತಾ ಇದ್ರು ಇವಾಗ ಮದನ್ ಅವರು ಮೇರೆಗೆ ಈ ಸಂಸ್ಥೆಯನ್ನು ಯಾವ ಉದ್ದೇಶಕ್ಕಾಗಿ ಪ್ರಾರಂಭಿಸಿದೀವಿ ಏನು ಅಂತಂದೇಳಿ ಅವರು ಸುಮಾರು 4 ಗ್ರ್ಯಾಜುಯೇಷನ್ ಮಾಡಿ ಎಲ್ಲನೂ ಕೂಡ ಎಲ್ಲ ಅವಕಾಶಗಳು ಸರ್ಕಾರದ ಸೇವೆ ಎಲ್ಲ ಕಲರ್ಫುಲ್ ಸರ್ವಿಸ್ ಮಾಡುವಂಥದ್ದು ಅಥವಾ ಯಾವುದೇ ಕಂಪ್ನಿಯಲ್ಲಿ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಲಕ್ಷಾಂತರ ಒಂದು ಸ್ಯಾಲ್ರಿ ಪಡೆದು ಇರುವಂಥ ಅವಕಾಶ ಎಲ್ಲ ಬಿಟ್ಕೊಂಡು ನಿಜವಾಗ್ಲೂ ನಾವು ಅದನ್ನ ಹೇಳ್ತಾ ಇದ್ದೀವಿ. ಎಲ್ಲಾರು ಯಾವ್ದಾದ್ರು ಮೋಟರ್ ಸೈಕಲ್ ಮೇಲೆ ಬೀಳಿ ಯಾರೋ ಹೋಗೋದು ಕಾಲ್ ಜಾರಿ ಬಿದ್ರೆ ಅವ್ನ ಫೋಟೋ ಹೊಡಿಬೇಕಂತ ಅವ್ನ ಕೈ ಹಿಡಿದಿರ್ತೀವಿ, ಯಾರು ಎತ್ತೋದಿಲ್ಲ, ಕೈ ಹಿಡ್ಕೊಂಡು ಫೋಟೋ ಹೊಡಿತೀವಿ. ನಾವೆಲ್ಲ ಸೆಲ್ಫಿ ಪಬ್ಲಿಸಿಟಿ ಬಂದಿರ್ತೀವಿ. ಸುಮ್ಮನೆ ಯಾವನೋ ಹೋಗ್ತಿರ್ತಾರೆ, ಕಷ್ಟದಲ್ಲಿ ಇದಾನೆ ಅದಾನಂದ್ರೆ ಯಾವ ನೀರಾಗಿ ಜಿಗದಂದ್ರೆ ನೀರಾಗಿ ಹೆಂಗ್ ಜಿಗಿದಿ ಹತ್ಕೊಂಡ್ ಹೇಳಿ ಕಮೆಂಟ್ ಇರ್ತಾರೆ ನಮ್ಮ ಕ್ಯಾಮ್ರಾದವ್ರು. ಅವ್ನು ಸಾಯ್ತಾ ಇರ್ತಾನೆ, ಅವ್ನು ಬದುಕು ಸುಕ್ಕಿತ್ತಲ್ಲ ಹೆಚ್ಚಿಗೆ ನಿಮ್ಗೆ ಏನ್ ಅನಿಸ್ತು ನೀರಾಗಿ ಜಿಗದಂತ ನಮ್ಗೇನ್ ಅನಿಸ್ತದ, ಜೀವ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಸಾಯ್ತಾ ಇದ್ದೀನಿ ಅಂದ್ರೆ ಕಷ್ಟ ಆಗಿರ್ತಾರೆ. ಅದಕ್ಕೆ ನಿಮ್ಗೆ ಹೆಂಗ್ ಅನಿಸ್ತು ಏನ್ ಅನಿಸ್ತು ಅಂತ ಹೇಳಿ ನಮ್ಮ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು ಇರಲಿ, ಈಗ ಮಾಧ್ಯಮದ ಸ್ನೇಹಿತರು ಇರಲಿ, ಅವರೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಏನ್ ಅನಿಸ್ತಾ ಇದೆ ಹೇಗಾಗ್ತಾ ಇದೆ ಅಂತ ಹೇಳಿ ಅದನ್ನ ಆತರ ಈ ಇದರಲ್ಲಿ ಒಂಥರ ಪಬ್ಲಿಸಿಟಿ ಎಲ್ಲ ಪ್ರಚಾರ ಪ್ರಿಯರ ಒಂದು ಇದರಲ್ಲಿ, ಯಾಕಂದ್ರೆ ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಎಷ್ಟೆಷ್ಟು ಪಬ್ಲಿಸಿಟಿ ತಗೊಳ್ದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ನಮ್ಮ ಈ ಸಂಜೀವಿನಿ ಫೌಂಡೇಶನ್ದಿಂದ ಇಷ್ಟೆಲ್ಲ ಹಿರಿಯ ಜೀವಗಳಿಗೆ ಅವರೆಲ್ಲ ಸ್ವಂತಗೆಲ್ಲ ಕ್ರಿಯೆಗಳನ್ನ ಮಾಡ್ಕೊಳ್ಳಾರ್ದಷ್ಟು ಮಟ್ಟಿಗೆ ಕಷ್ಟದಲ್ಲಿರೋರು, ವಯಸ್ಸಾದವರು ಎಲ್ಲರನ್ನೂ ಕೂಡ ಸ್ವಲ್ಪ ಯಾವುದೇ ಅವ್ರನ್ನ ಕೇರ್ ಟೇಕರ್ ಎಲ್ಲರನ್ನ ಯಾಕಂದ್ರೆ ನಮ್ಮ ಚಿಕ್ಕ ಮಕ್ಕಳನ್ನ ಇದು ಮಾಡ್ಬೇಕಾದ್ರೆ ಒಂದು ಮಗುನ ಜೋಪಾನ ಮಾಡ್ಬೇಕಾದ್ರೆ ತಂದೆ ತಾಯಿಗಳು ಎಷ್ಟೊಂದು ಸ್ಟ್ರಗಲ್ ಮಾಡ್ತಿರ್ತಾರು. ಇವಾಗೆಲ್ಲ ಅವ್ರನ್ನ ಡೇ ಕೇರ್ ಅಂತ ಹೇಳಿ ಬೆಳಗ್ಗೆ ಅಂದ್ರೆ ಸಾಯಂಕಾಲದಾಗ ದುಡ್ಡು ಕೊಟ್ಟು ಬೇರೆದವ್ರು ಯಾರನ್ನೋ ಕೆಲಸಕ್ಕೆ ಇಟ್ಟು ಅಥವಾ ಯಾವ್ದೋ ಡೇ ಕೇರ್ ಸೆಂಟರ್ದಲ್ಲಿ ಕಳಿಸುವಂತ ಕಾಲದಲ್ಲಿ, ತಂದೆ ತಾಯಿಗಳನ್ನೆಲ್ಲ ವೃದ್ಧಾಶ್ರಮದಲ್ಲಿ ಕಳಿಸುವಂತ ಕಾಲದಲ್ಲಿ, ಎಲ್ಲ ವೃದ್ಧಾಶ್ರಮದಲ್ಲಿ ಕಳಿಸ್ಕೊಟ್ಟು ಇರುವಂತ ಕಾಲದಲ್ಲಿ ಯಾರೋ ಹಿರಿಯ ಜೀವಿಗಳು ಯಾವ್ದೋ ಮನೆ ತನಕ ಯಾವುದೋ ಊರಿಗೆ ಸೇರಿದವರು ಹಿರಿಯ ಜೀವಿಗಳನ್ನ ತಮ್ಮ ಪಾಲಕರು ತಮ್ಮ ತಂದೆ ತಾಯಿಗಳು ಅಂತ ಒಂದು ಇದರಲ್ಲಿ ಇಷ್ಟೆಲ್ಲ ಇದು ಮಾಡ್ಕೊಂಡು ಸುಮಾರು 100 ಜನರನ್ನೆಲ್ಲರೂ ಕೂಡ ನಮ್ಮ ಮದನ್ ಅವರು ಮತ್ತೆ ಮೇಡಮ್ ಸವಿತಾ ಮೇಡಮ್ ಅವರು ಎಲ್ಲ ಇಷ್ಟು ಕೇಳ್ತಾ ಹೋಗ್ತಾ ಇದ್ರೆ, ಅವ್ರ ಜೊತೆಗೆ ನವೀನ ಮೇಡಮ್ ಅವರು ಎಲ್ಲ ನಮ್ಮ ಸಿಬ್ಬಂದಿ ಬಂಧುಗಳು ಎಲ್ಲರೂ ಕೂಡ ಇಷ್ಟೊಂದು ಎಕ್ಸ್ಟ್ರಾ ಸರ್ವಿಸ್ ಅಂತ ತಿಳ್ಕೊಂಡು ಸೆಲ್ಫ್ಲೆಸ್ ಸರ್ವಿಸ್ ಹೇಳ್ತಾರಲ್ಲ, ನಿಜವಾಗ್ಲೂ ಮಾನವೀಯ ಒಂದು ಸೇವೆ ಅಂತಃಕರಣ ತೋರಿಸುವಂತ ಒಂದು ಸಂಸ್ಥೆ ನಡೆಸಿ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಿ. ನಿಮ್ಗೆ ಧನ್ಯವಾದಗಳು.